ಹಲೋ ನಮಸ್ಕಾರ. ಮಧ್ಯಾಹ್ನದ ಸಖತ್ ನ್ಯೂಸ್ ಲಂಚ್, ನಮ್ಮ ನ್ಯೂಸ್ ನಿಮ್ಮ ಲಂಚ್. ನಾನು ಜಯಪ್ರಕಾಶ್ ಶೆಟ್ಟಿ. ನೀವು ಲಂಚ್ ಶುರು ಮಾಡ್ಕೊಳ್ಳಿ, ನಾವು ನ್ಯೂಸ್ ಶುರು ಮಾಡ್ಕೋತೀವಿ. ಇದೀಗ ಹೆಡ್ಲೈನ್ಸ್. ಯಡಿಯೂರಪ್ಪ ಅವರನ್ನು ಪಕ್ಷದಲ್ಲೇ ಉಳಿಸಿಕೊಳ್ಳಲು ಕೊನೆ ಕಸರತ್ತು. ದಿಲ್ಲಿ ತಲುಪಿದೆ ಶೆಟ್ಟರ್ ನಿಯೋಗ. ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದರ ಸಭೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ. ತಮಿಳುನಾಡಿನಲ್ಲಿ ಸೈಕ್ಲೋನ್ ಅಲರ್ಟ್. 2 ದಿನಗಳಲ್ಲಿ ರಾಜ್ಯಾದ್ಯಂತ ಭಾರೀ ಮಳೆ. ಹವಾಮಾನ ಇಲಾಖೆ ಎಚ್ಚರಿಕೆ. ಅಮೆರಿಕದಲ್ಲಿ ಬೆಂಗಳೂರಿನ ಮಾನ ತೆಗೆದಿದೆ ಕಸದ ಸಮಸ್ಯೆ. ಬಿಜೆಪಿ ವಿರುದ್ಧ ಬೀದಿಗಿಳಿತು ಜೆಡಿಎಸ್. ಬಿಬಿಎಂಪಿ ಕಚೇರಿ ಬಳಿ ಮೇಯರ್ಗೆ ಮುತ್ತಿಗೆ. ಹೆಸರಘಟ್ಟದಲ್ಲಿ ಕೋಳಿ ಜ್ವರ ಭಯ. ಸೋಂಕು ಪೀಡಿತ ಕೋಳಿಗಳನ್ನು ಸಾಯಿಸುತ್ತಿದೆ ಕುಕ್ಕುಟ ಸಂಸ್ಥೆ. ಗುಂಡಿ ತೋಡಿ ಮುಚ್ಚುತ್ತಿದ್ದಾರೆ ಸಿಬ್ಬಂದಿ. ರೇಷ್ಮೆ ಸೀರೆ ಅಡವಿಟ್ಟರೆ ಸಿಗುತ್ತೆ ಸಾಲ. ನೇಕಾರರ ನೆರವಿಗೆ ವಿನೂತನ ಪ್ರಯತ್ನ. ಹುಬ್ಬಳ್ಳಿ ಧಾರವಾಡ ಅರ್ಬನ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನಿಂದ ಸಹಾಯ. ಪ್ರತಿ ದಿವಸ ಕೂಡ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರದೇ ಸುದ್ದಿ. BS ಯಡಿಯೂರಪ್ಪನವರು ಬಿಜೆಪಿಯಲ್ಲಿ ಉಳಿತಾರಾ, ಹೊರಗೆ ಹೋಗ್ತಾರಾ ಅನ್ನುವಂಥದ್ದು. ಕೊನೆಯದಾಗಿ ಬಿಜೆಪಿ ಕೊನೆ ಸುತ್ತಿನ ಕಸರತ್ತು ನಡೆಸ್ತಾ ಇದೆ. ಒಂದು ಕಡೆ ದೆಹಲಿಗೆ ನಿಯೋಗ ತಲುಪಿದೆ, ಮತ್ತೊಂದು ಕಡೆ ಬಿಜೆಪಿ ಪರ ಸಂಸದರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸ್ತಾ ಇದ್ದಾರೆ. ಇದು ಈ ಕ್ಷಣದ ಬಿಗ್ ನ್ಯೂಸ್. ಬಿಜೆಪಿ ಬಿಟ್ಟು ಹೊಸ ಪಕ್ಷ ಕಟ್ಟಲು ಸಜ್ಜಾಗಿರುವ ಯಡಿಯೂರಪ್ಪ ಅವರನ್ನು ಪಕ್ಷದಲ್ಲೇ ಉಳಿಸಿಕೊಳ್ಳಲು ಕಡೆ ಪ್ರಯತ್ನಗಳು ನಡೀತಾ ಇವೆ. BSY ಅವರನ್ನು ಬಿಜೆಪಿಯಲ್ಲಿ ಉಳಿಸಿಕೊಳ್ಳಬೇಕು ಅಂತ ವರಿಷ್ಠರ ಮೇಲೆ ಒತ್ತಡ ಹೇರುವ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದರು ಸಭೆ ನಡೆಸ್ತಾ ಇದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ನಡೆಯುತ್ತಿರುವ ಸಭೆಯಲ್ಲಿ ಆಯನೂರು ಮಂಜುನಾಥ್, ಸುರೇಶ್ ಅಂಗಡಿ, ಬಸವರಾಜ್, ಪ್ರಭಾಕರ್ ಕೋರೆ ಸೇರಿದಂತೆ ಹಲವು ಸಂಸದರು ಭಾಗವಹಿಸಿದ್ದಾರೆ. ಯಡಿಯೂರಪ್ಪನವರನ್ನು ಶತಾಯಗತಾಯ ಬಿಜೆಪಿಯಲ್ಲಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಭೆಯಲ್ಲಿ ಚರ್ಚೆ ನಡೆಯುತ್ತಾ ಇದೆ. ನಮ್ಮ ಪ್ರತಿನಿಧಿ ಧರಣೇಶ್ ಇದೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಪ್ರತಿ ಸಲ ಕೂಡ 19 ಬಿಜೆಪಿ ಸಂಸದರ ಪೈಕಿ ಅತಿ ಹೆಚ್ಚಿನ ಸಂಸದರು ಯಾವತ್ತೂ ಕೂಡ BSY ಅವರಿಗೆ ಸಪೋರ್ಟ್ ಆಗಿದ್ದರು, ಅವರ ಬೆಂಬಲಕ್ಕಿದ್ರು, ಇನ್ಕ್ಲೂಡಿಂಗ್ ರಾಜ್ಯಸಭಾ ಸದಸ್ಯರು ಸೇರಿದಂತೆ. ಸೊ ಇವತ್ತು ನೀವು ಹೇಳಿದರೆ ಆಯನೂರು ಮಂಜುನಾಥ್, ನೀವು ಕೊಟ್ಟ ಮಾಹಿತಿ ಪ್ರಕಾರ ಬಸವರಾಜ್, ಪ್ರಭಾಕರ್ ಕೋರೆ, ಒಟ್ಟು ಎಷ್ಟು ಜನ ಇದ್ದಾರೆ ಇಲ್ಲಿ? ಅಂದ್ರೆ ಜಯಪ್ರಕಾಶ್, ಏನಂತ ಹೇಳಿದ್ರೆ ಬಿಜೆಪಿ ಸಂಸದರನ್ನ ಇಟ್ಕೊಂಡು ಯಡಿಯೂರಪ್ಪ ಈಗ ಆಟ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಪ್ರತಿ ಬಾರಿ ಯಡಿಯೂರಪ್ಪ ಅವರು ಅಂದ್ರೆ ಆ ಪಕ್ಷದ ಹೈಕಮಾಂಡ್ಗೆ ಅಥವಾ ರಾಜ್ಯದ ನಾಯಕರಿಗೆ ಏನಾದ್ರೂ ಸಂದೇಶಗಳನ್ನ ತಲುಪಿಸ್ಬೇಕು ಅಂತಂದ್ರೆ, ಪರೋಕ್ಷವಾಗಿ ಬಿಸಿ ಮುಟ್ಟಿಸ್ಬೇಕು ಅಂತಂದ್ರೆ ಈ ರೀತಿಯ ಒತ್ತಡ ತಂತ್ರವನ್ನು ಅನುಸರಿಸಿದ್ರು. ಏನು ಅಂತಂದ್ರೆ ಎಂಪಿಗಳನ್ನ ಇಟ್ಕೊಂಡು ಅವ್ರ ಮುಖಾಂತರ ಒತ್ತಡ ಏರುವಂತದನ್ನ ಮಾಡ್ತಾ ಇದ್ರು. ಇವತ್ತು ಕೂಡ ಆ ಒಂದು ಪ್ರಯತ್ನ ಮುಂದುವರೆದ ಭಾಗ ಅಂತ ಹೇಳ್ಬೋದು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಈಗಲೂ ಕೂಡ BSY ಬಿಜೆಪಿಯಲ್ಲಿ ಇರ್ತಾರೆ, ಅವ್ರಿಗೆ ಯಾವುದೋ ಒಂದು ಸ್ಥಾನಮಾನ ಕೊಟ್ಟುಕೊಂಡು ಉಳಿಸ್ಕೊಳ್ಳುವಂತ ಪ್ರಯತ್ನ ಆಗುತ್ತೆ ಎನ್ನುವಂತ ವಾತಾವರಣ ಇದೆ. ಆ ಹಿನ್ನೆಲೆಯೊಳಗೆ ಇವತ್ತು ಈ ಸಂಸದರ ಒಂದು ಸಭೆ ಬಹಳ ಮಹತ್ವವನ್ನ ಪಡ್ಕೊಂಡಿದೆ ಜಯಪ್ರಕಾಶ್. ಮತ್ತೊಂದೇನಂತ ಹೇಳಿದ್ರೆ ಇಲ್ಲಿ ಇರುವಂತಹ ಬಹುತೇಕ ಸಂಸದರಿಗೆ ಒಂದು ರೀತಿಯಲ್ಲಿ ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಕಣ್ಣು ಅನ್ನುವಂತ ಒಂದು ಮಾತಾಗಿದೆ. ಅಂದ್ರೆ ಅವ್ರಿಗೆ BSY ಅವರೂ ಬೇಕು, ಬಿಜೆಪಿಯಲ್ಲೂ ಇರಬೇಕು ಅನ್ನುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಅವರು ಈಗ ತಮ್ಮದೇ ಆದಂತ ರೀತಿಯಲ್ಲಿ ಯಾವ ರೀತಿಯ ತಂತ್ರಗಳನ್ನ ಮಾಡಬಹುದು ಅಥವಾ ಹೈಕಮಾಂಡ್ ಮೇಲೆ ಒತ್ತಡ ಇರ್ಬೋದು ಅನ್ನೋ ಒಂದು ಚರ್ಚೆ ಮಾಡ್ಲಿಕ್ಕೆ ಇವತ್ತು ಒಂದು ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದ್ದಾರೆ. ಬಹುಶಃ ಇವತ್ತು ಸಂಜೆ ಒಳಗಡೆ ಅವರೊಂದು ತೀರ್ಮಾನ ಮಾಡಿ ಅದನ್ನ ಹೈಕಮಾಂಡ್ಗೆ ರವಾನಿಸುವ ಸಾಧ್ಯತೆಗಳಿದಾವೆ ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ಧರಣೇಶ್. ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿ ಸಂಸದರು ನಗರದ ಖಾಸಗಿ ಹೋಟೆಲ್ನಲ್ಲಿ ಚರ್ಚೆ ನಡೆಸ್ತಾ ಇರುವಂಥದ್ದು. BSY ಅವರನ್ನು ಪಕ್ಷದಲ್ಲಿ ಉಳಿಸಿಕೊಳ್ಬೇಕು ಅನ್ನೋಂಥದ್ದು. ಅದಕ್ಕೆ ಕಾರಣವೂ ಇಲ್ಲದಿಲ್ಲ. ಯಾಕೆಂತಂದರೆ ಈಗ ಬಿಜೆಪಿ ಸರ್ಕಾರವಿದೆ. ಬಿಜೆಪಿ ಸರ್ಕಾರದಲ್ಲಿ ಹಲವು ಶಾಸಕರು, ಸಚಿವರು ಭಾಗಿಯಾಗಿದ್ದಾರೆ. ಒಂದು ವೇಳೆ ಎಲ್ಲರೂ ಹೊರಗೆ ಬಂದರೆ ತೊಂದರೆ ಆಗುತ್ತೆ ನಿಜ. ಸೊ ಹಾಗಾಗಿ ಮತ್ತೊಂದು ಕಡೆ ದೆಹಲಿಯಲ್ಲಿ ಕೂಡ CM ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಇವತ್ತು ಹೈಕಮಾಂಡನ್ನು ಭೇಟಿಯಾಗಲಿದೆ ಬಿಜೆಪಿ ನಿಯೋಗ. ಈಶ್ವರಪ್ಪ ಅವರಿದ್ದಾರೆ, ಮಾಜಿ
ಉಪಮುಖ್ಯಮಂತ್ರಿ ಆಗಿರುವಂತಹ ಈಶ್ವರಪ್ಪ, ಅಶೋಕ್ ಹಾಗೂ ಬಸವರಾಜ ಬೊಮ್ಮಾಯಿ, ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಹಾಗೆಯೇ ವಸತಿ ಸಚಿವ ಸೋಮಣ್ಣ ಇವರೆಲ್ಲರೂ ಕೂಡ ದೆಹಲಿಗೆ ತೆರಳಿದ್ದಾರೆ. ಮತ್ತೊಂದು ಕಡೆ ಇದೆಲ್ಲ ಆಗ್ತಾ ಇರುವಾಗ ಯಡಿಯೂರಪ್ಪ ಏನು ಹೇಳಿದರು ಬನ್ನಿ ಕೇಳೋಣ. ಇಷ್ಟೆಲ್ಲ ಆಗ್ತಾ ಇದೆ. ಇದರ ಜೊತೆಗೆ ಯಡಿಯೂರಪ್ಪ ಏನು ಹೇಳ್ತಾರೆ ಈ ಸಂದರ್ಭದಲ್ಲಿ? ನಾನು ಬಿಜೆಪಿಯಿಂದ 2 ಕಾಲುಗಳನ್ನು ಹೊರಗಿಟ್ಟಿದ್ದೇನೆ. ಪಕ್ಷದಲ್ಲಿ ಉಳಿಸಿಕೊಳ್ಳುವ ಯಾವುದೇ ಪ್ರಯತ್ನಕ್ಕೆ ಕಿಮ್ಮತ್ತಿಲ್ಲ. ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಯಡಿಯೂರಪ್ಪ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ. ನಾನು ತಗೊಳ್ಳೋವಂಥ ಯಾವುದೇ ತೀರ್ಮಾನ ನಾನು ಸ್ವಾರ್ಥಕ್ಕಾಗಿ ತೀರ್ಮಾನ ತಗೊತಾ ಇಲ್ಲ. ನನ್ನದೇ ಆದಂಥ ಒಂದು ಕನಸಿತ್ತು, ಕರ್ನಾಟಕ ಅಂದರೆ ಹೀಗಿರಬೇಕು ಅಂತ. ಆ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಯಾವುದೋ ಕಾರಣಕ್ಕೆ ಅದು ಅಡ್ಡಿ ಆಯಿತು. ದೇವರ ಆಶೀರ್ವಾದ ಮಾಡಿದರೆ, ಜನ ಆಶೀರ್ವಾದ ಮಾಡಿದ್ರೆ, ನನ್ನ ಮನಸ್ಸಲ್ಲಿರುವಂಥ ಕನಸನ್ನು ನೆನಸು ಮಾಡಬೇಕು ಅಂತ ನಾನು ಬೇರೆ ಪಕ್ಷ ಕಟ್ಟಕೊಟ್ಟಿದ್ದೇನೆ ಹೊರತು ಯಾವುದೇ ಯಾರ ವಿರೋಧವಾಗೂ ಅಲ್ಲ ಅಥವಾ ಯಾವುದೇ ಆಕ್ರೋಶಕ್ಕೊಳಗಾಗೂ ಅಲ್ಲ. ನನ್ನ ಕನಸಿನ ಕರ್ನಾಟಕ, ಆ ಕನಸನ್ನು ನೆನೆಸು ಮಾಡೋಕ್ಕೋಸ್ಕರ ನಾನು ಈ ಒಂದು ಪ್ರಾದೇಶಿಕ ಪಕ್ಷ, ಅದಕ್ಕಾಗಿ ಸಿದ್ಧತೆಗಳು, ಅದಕ್ಕಾಗಿ ಪ್ರತಿನಿತ್ಯ 100 ಜನ ಯುವಕರು ಎಲ್ಲ ಕಡೆಯಿಂದ ಬರ್ತಾಯಿದ್ದಾರೆ. ಮತ್ತು ಈಗಾಗಲೇ ನಾನು ತೀರ್ಮಾನ ಮಾಡಿದಂತೆ ಹಾವೇರಿನಲ್ಲಿ 1ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಅಲ್ಲಿಯ ಜಿಲ್ಲೆಯ ಕಾರ್ಯಕರ್ತರ ಜೊತೆ ಅಲ್ಲಿಯ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೋಸ್ಕರ ಹಾವೇರಿನಲ್ಲಿ ಡಿಸೆಂಬರ್ 10ಕ್ಕೆ ಸಿದ್ಧತೆ ಕಾರ್ಯಕ್ರಮಗಳು ಮಾಡ್ತಾಯಿದ್ದೇನೆ. ಒಂದು ಮಾತನ್ನು ಸ್ಪಷ್ಟ ಮಾಡ್ತೀನಿ ಈ ಸಂದರ್ಭದಲ್ಲಿ, ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಯಾವುದೇ ಪ್ರಯತ್ನ ನಾನು ಮಾಡೋದಿಲ್ಲ. ಹಿಂದೆ ನಾನು ಭರವಸೆ ಕೊಟ್ಟಿದ್ದೇನೆ. ಯಾವುದೇ ಒಬ್ಬ ಶಾಸಕರನ್ನ, ಮಂತ್ರಿನ ರಾಜೀನಾಮೆ ಕೊಟ್ಟು ನನ್ನ ಜೊತೆ ಬರೀ ಅಂತ ನಾನು ಕೇಳೋದಿಲ್ಲ. ನನ್ನ ಪಾಡು ನಾನು ಹೊಸ ಪ್ರಾದೇಶಿಕ ಪಕ್ಷವನ್ನು ಕಟ್ಟಕ್ಕೆ ಶುರು ಮಾಡ್ತೇನೆ. ಯಾರಿಗೆ ಯಾವಾಗ ಬರಬೇಕು ಅನಿಸ್ತದೆ ಆವಾಗ ಬರಲಿ, ಯಾವುದೇ ಮುಗಿದ ಮೇಲೆ ಬರಲಿ. ನನ್ನ ಪಾಡು ನಾನು ಪ್ರವಾಸ ಮಾಡ್ತೇನೆ, ಪ್ರಾದೇಶಿಕ ಪಕ್ಷವನ್ನು ಕಟ್ತೇನೆ. ಅಲ್ಲ ಸರ್, ಈ ಕೆಲವೊಂದಿಷ್ಟು ನಾಯಕರು ಡೆಲ್ಲಿಗೆ ಹೋಗಿದ್ದಾರೆ, ಒಂದಿಷ್ಟು ಜನ MP ಗಳಿಗಾಗಲೇ ಸಭೆ ಮಾಡ್ತಾ ಇದ್ದಾರೆ ಅಂತ ಯಡಿಯೂರಪ್ಪನವ್ರನ್ನ ಪಕ್ಷದಲ್ಲಿ ಉಳಿಸಬೇಕು ಅಂತ. ಇಲ್ಲ, ನಾನು ನನ್ನ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿರುವಂಥ MP ಗಳು, MLAಗಳು, ಮಂತ್ರಿಗಳ ಬಗ್ಗೆ ನಾನು ಆಭಾರಿಯಾಗಿದ್ದೇನೆ. ನಾನು ಅದು ಯಾವುದ್ರ ಬಗ್ಗೆನೂ ಈ ಸಂದರ್ಭದಲ್ಲಿ ಕಾಮೆಂಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ನನ್ನ ಪಾಡು ನನ್ನ ನಿಲುವಿನಲ್ಲಿ ಏನೂ ಬದಲಾವಣೆ ಇಲ್ಲದೇ ನನ್ನದೇ ಆದಂಥ ಸಿದ್ಧತೆ ಮಾಡ್ತಾ ಇದ್ದೇನೆ. ಅದರಂತೆ ನಾನು ಕಾರ್ಯಪ್ರವೃತ್ತ ಆಗ್ತೇನೆ. ತೆರೆ ಬಿದ್ದಾಗಿದೆ, ನನಗೆ ಯಾವುದೇ ಗೊಂದಲ ಇಲ್ಲ. ನಮ್ಮ ಮಂತ್ರಿಗಳು, ಶಾಸಕರು ಕೆಲವರಿಗೆ ಗೊಂದಲ ಇರ್ಬೋದು. ಅವ್ರಿಗೆ ಅತ್ಯಂತ ವಿನಯದಿಂದ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ನೀವು ಯಾರೂ ಸಹ ನನ್ನ ಜೊತೆ ಬರೋ ಅಗತ್ಯ ಇಲ್ಲ. ನೀವೆಲ್ಲರೂ ಸಹ ಪಕ್ಷದಲ್ಲಿರಿ, ಅವಧಿಯನ್ನು ಪೂರ್ಣ ಮಾಡಿ, ಆಮೇಲೆ ನನ್ನ ಬಗ್ಗೆ ವಿಶ್ವಾಸ ಬಂದರೆ ನಿಮಗೆ ಆಮೇಲೆ ನೀವು ಬನ್ನಿ. ನಾನು ಯಾವುದೇ ಶಾಸಕ ಮಂತ್ರಿಯನ್ನು ನನ್ನ ಜೊತೆ ಬನ್ನಿ ರಾಜೀನಾಮೆ ಕೊಡಿ ಅಂತ ನನ್ನ ಮನಸ್ಸಲ್ಲಿತ್ತಲ್ಲ, ಅದನ್ನು ಇವತ್ತಿನ ತೆಗೆದುಹಾಕ್ತೇನೆ. ಯಾವುದೇ ಕಾರಣಕ್ಕೆ ಈ ಅವಧಿ ಪೂರ್ಣ ಜಗದೀಶ್ ಶೆಟ್ಟರ್ ಮಾಡೋದಕ್ಕೆ ಅಡ್ಡಿ ಮಾಡುವಂಥ ಕೆಲಸ ನಾನು ಮಾಡೋದಿಲ್ಲ. ಓಕೆ, ಯಡಿಯೂರಪ್ಪನವರು ಏನು ಹೇಳಿದ್ರಿ ನೀವು ಕೇಳಿಸ್ಕೊಂಡ್ರಿ. ಯಡಿಯೂರಪ್ಪನವರು ಹೇಳುವಂಥದ್ದು, ನಾನು 2 ಕಾಲುಗಳನ್ನು ಹೊರಗಿಟ್ಟಿದ್ದೀನಿ, ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಮರಳುವಂಥ ಮಾತೇ ಇಲ್ಲ. ನಾನು ಪ್ರವಾಸ ಮಾಡ್ತಾ ಇರ್ತೀನಿ, ಸಮಾವೇಶ ಮಾಡ್ತಾ ಇರ್ತೀನಿ, ನನ್ನನ್ನು ಪಕ್ಷದಲ್ಲಿ ಉಳಿಸ್ಕೊಳ್ಳುವಂಥ ಮಾತಿಗೆ ಕಿಮ್ಮತ್ತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದು ತಮ್ಮ ಡಾಲರ್ಸ್ ಕಾಲನಿ ನಿವಾಸದಲ್ಲಿ ಬೆಂಗಳೂರಿನಲ್ಲಿ. ಇನ್ನೊಂದು ಕಡೆ BJP ಸಂಸದರು, ಅಂದರೆ ಯಡಿಯೂರಪ್ಪನವರಿಗೆ ಆಪ್ತರಾಗಿರುವಂಥ ಸಂಸದರು, ಅದರಲ್ಲಿ ರಾಜ್ಯಸಭಾ ಸದಸ್ಯರು ಪ್ರಭಾಕರ್ ಕೋರೆ ಸೇರಿದ್ದಾರೆ, ಆಯನೂರು ಮಂಜುನಾಥ್ ಸೇರಿದ್ದಾರೆ, ಬಸವರಾಜ್ ತುಮಕೂರು MP ಎಲ್ಲರೂ ಕೂಡ ಸೇರಿದ್ದಾರೆ. ಅವರೆಲ್ಲರೂ ಕೂಡ ಯಾವ ರೀತಿ ಒಂದು ಒತ್ತಡ ತಂತ್ರವನ್ನು ಹೈಕಮಾಂಡ್ ಮೇಲೆ ಹೇರಬಹುದು, ಯಡಿಯೂರಪ್ಪನವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ. ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್, ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಜೊತೆ ಉಪಮುಖ್ಯಮಂತ್ರಿಗಳಾದಂತಹ ಹಾಗೂ ರಾಜ್ಯಾಧ್ಯಕ್ಷರಾಗಿರುವಂತಹ ಈಶ್ವರಪ್ಪ ಅವರ ಜೊತೆ
ಉಪಮುಖ್ಯಮಂತ್ರಿ ಆಗಿರುವಂಥ ಅಶೋಕ್, ಅವರ ಜೊತೆ ಜಲಸಂಪನ್ಮೂಲ ಸಚಿವ ಬಸವರಾಜ ಬೊಮ್ಮಾಯಿ, ವಸತಿ ಸಚಿವ ಸೋಮಣ್ಣ ಇವರೆಲ್ಲರೂ ಸಹ ಇವತ್ತು ದೆಹಲಿಗೆ ಹೋಗಿದ್ದಾರೆ. 4 ಗಂಟೆಗೆ ದೆಹಲಿಯಲ್ಲಿ BJP ವರಿಷ್ಠರನ್ನು ಭೇಟಿ ಆಗ್ತಾರೆ. ಓಕೆ, ನಿಮಗೆ ಕಂಪ್ಲೀಟ್ ಆದ ಒಂದು ಮಾಹಿತಿ ಸಿಗ್ತಾ ಇದೆ ಏನಂತಂದರೆ, ಒಂದು ಕಡೆ ಯಡಿಯೂರಪ್ಪನವರು ಪಕ್ಷದಿಂದ ಹೊರಗೆ ಹೋಗ್ತೇನೆ ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಅವರನ್ನು ಉಳಿಸ್ಕೊಳ್ಬೇಕು. ಯಾಕೆ ಉಳಿಸ್ಕೊಳ್ಬೇಕು, ಹೇಗೆ, ಎಲ್ಲದರ ಬಗ್ಗೆ ವಿವರವನ್ನು ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಫಸ್ಟ್ ಪ್ರಶ್ನೆ, ಹೈಕಮಾಂಡ್ ಅಂದರೆ ಈಗ ಯಾರು? ನಿತಿನ್ ಗಡ್ಕರಿ ಅವರನ್ನು ಭೇಟಿ ಆಗ್ತಾರೆ ಹೇಗೆ? ಎರಡನೇ ಪ್ರಶ್ನೆ, ಯಡಿಯೂರಪ್ಪನವರು ಹೇಳ್ತಾ ಇರ್ತಾರೆ ಪ್ರತಿ ಸಲ ಕೂಡ ಜಗದೀಶ್ ಶೆಟ್ಟರ್ ಅವರ ಸರ್ಕಾರಕ್ಕೆ ಯಾವುದೇ ತೊಂದರೆ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು, ಮತ್ತೆ ಹೇಳ್ತಾರೆ ಎಲ್ಲರೂ ಹೊರಗೆ ಬನ್ನಿ, ನನ್ನ ಜೊತೆ ಬನ್ನಿ ಅನ್ನುವಂಥದ್ದು. ಈ ಎರಡು ದ್ವಂದ್ವಗಳು, ಒಂದು ನಿತಿನ್ ಗಡ್ಕರಿ ಅವರನ್ನು ಭೇಟಿ ಆಗ್ತಾರೆ, ಯಾಕಂತಂದರೆ ಆಲ್ರೆಡಿ ಅವರ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಜಗದೀಶ್ ಶೆಟ್ಟರ್ ಅವರ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಪದೇ ಪದೇ ಯಡಿಯೂರಪ್ಪನವರು ಹೇಳೋದಕ್ಕೆ ಏನು ಕಾರಣ? ಜಯಪ್ರಕಾಶ್, ಬಿಜೆಪಿಯ ಮುಖ್ಯಮಂತ್ರಿಗಳು ಮತ್ತು ಈಶ್ವರಪ್ಪನವರ ನೇತೃತ್ವದ ನಿಯೋಗ ಏನು ದೆಹಲಿಗೆ ಬಂದಿದೆ, ಇದು ಎಲ್ಲ ನಾಯಕರನ್ನು ಕೂಡ ಭೇಟಿಯಾಗಲಿದ್ದಾರೆ. ಅದು ರಾಜನಾಥ್ ಸಿಂಗ್ರಿಂದ ಆರಂಭಿಸಿ ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ, ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್, ನಂತರ ನಿತಿನ್ ಗಡ್ಕರಿ ಒಂದು ವೇಳೆ ಇವತ್ತು ರಾತ್ರಿ ದೆಹಲಿಗೆ ಆಗಮಿಸಿದರೆ ಅವರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಲಾಗುವುದು. ಅಡ್ವಾಣಿ ಬಳಿ ಕೂಡ ಸಮಯವನ್ನು ಕೇಳಲಾಗಿದೆ. ಅಡ್ವಾಣಿ ಅವರು ಸಮಯ ಕೊಟ್ಟರೆ ಅವ್ರಿಗೂ ಕೂಡ ಮುಖ್ಯಮಂತ್ರಿಗಳ ನೇತೃತ್ವದ ನಿಯೋಗ ಭೇಟಿಯಾಗಲಿದೆ. ಪ್ರಮುಖವಾಗಿರ್ತಕ್ಕಂಥದ್ದು ರಾಜ್ಯ ನಾಯಕರು ಎಲ್ಲರೂ ಒಟ್ಟಾಗಿ ಬಂದು ಯಡಿಯೂರಪ್ಪನವರಿಗೆ ಏನಾದರೂ ಸ್ಥಾನಮಾನವನ್ನು ಕೊಡಿ, ಅವರನ್ನು ಪಕ್ಷದಲ್ಲಿ ಉಳಿಸ್ಕೊಳ್ಳಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಟ್ಟಾಗ ಹೈಕಮಾಂಡ್ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತದೆ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಹೈಕಮಾಂಡ್ ಒಂದು ವೇಳೆ ಏನಾದರೂ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಆಫರ್, ಒಂದು ಪ್ರಪೋಸಲನ್ನು ಯಡಿಯೂರಪ್ಪನವರ ಮುಂದೆ ಇಡುತ್ತಾ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ. ಇವತ್ತೆಲ್ಲ ಏನು ಅಸ್ಪಷ್ಟತೆಯ ಚಿಹ್ನೆಗಳು ಕಾಣ್ತಾ ಇವೆ. ಯಡಿಯೂರಪ್ಪನವ್ರಿಗೂ ಕೂಡ ಗೊತ್ತಿದೆ ಹೈಕಮಾಂಡ್ ಏನನ್ನೂ ಕೊಡುವುದಿಲ್ಲ, ಕೇವಲ ಪಕ್ಷದಲ್ಲಿ ಇರಿ ಅಂದರೆ ಹೇಗೆ ಅಂತಕ್ಕಂಥದ್ದು. ಹೀಗಾಗಿ ಹೈಕಮಾಂಡ್ ಕೂಡ ರಾಜ್ಯಾಧ್ಯಕ್ಷರ ಸ್ಥಾನ ಮುಂದಿನ ಚುನಾವಣೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಇಡುತ್ತಾ ಆಗ ಯಡಿಯೂರಪ್ಪನವರ ರಿಯಾಕ್ಷನ್, ಯಡಿಯೂರಪ್ಪನವರ ಪ್ರತಿಕ್ರಿಯೆ ಏನಾಗಿರುತ್ತೆ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಸಂಗತಿ ಜಯಪ್ರಕಾಶ್. ಹೀಗಾಗಿ ಇವತ್ತಿನ ಭೇಟಿಯ ಸಂದರ್ಭದಲ್ಲಿ ಹೈಕಮಾಂಡ್ ಏನಾದರೂ ಕಾಂಕ್ರೀಟ್ ಪ್ರಪೋಸಲನ್ನು ರಾಜ್ಯ ನಾಯಕರ ಜೊತೆ ಮಾತುಕತೆ ನಡೆಸಿ ಯಡಿಯೂರಪ್ಪನವರ ಮುಂದೆ ಇಡುತ್ತಾ ಅಂತಕ್ಕಂಥದ್ದು. ಕೆಲ ಹೈಕಮಾಂಡ್ನ ನಾಯಕರು ಖಾಸಗಿಯಾಗಿ ಹೇಳುತ್ತಿರುವ ಪ್ರಕಾರ ಇಲ್ಲಿಯವರೆಗೆ ಯಾವುದೇ ನಿರ್ಣಯ ಆಗಿಲ್ಲ ಜಯಪ್ರಕಾಶ್. ಹೈಕಮಾಂಡ್ನ ಕೆಲ ನಾಯಕರು ಖಾಸಗಿಯಾಗಿ ಹೇಳುತ್ತಿರುವ ಪ್ರಕಾರ ನಿತಿನ್ ಗಡ್ಕರಿ ಅವರನ್ನು ಮುಂದುವರೆಸದ್ದೇ ಆದಲ್ಲಿ, ನಿತಿನ್ ಗಡ್ಕರಿ ಅವರನ್ನು ಸೆಕೆಂಡ್ ಟರ್ಮ್ ಕೊಡುವುದೇ ಆದಲ್ಲಿ ಯಡಿಯೂರಪ್ಪನವರನ್ನು ಸ್ಥಾನಮಾನ ಕೊಟ್ಟು ಪಕ್ಷದಲ್ಲಿ ಉಳಿಸಿಕೊಳ್ಳಲು ಅಡ್ಡಿ ಏನು ಅಂತಕ್ಕಂಥ ಪ್ರಶ್ನೆಗಳು ಹೈಕಮಾಂಡ್ನ ಕೆಲ ನಾಯಕರಿಂದಲೇ ಬರ್ತಾ ಇವೆ. ಖಾಸಗಿಯಾಗಿ ಹೇಳ್ತಾ ಇರ್ತಕ್ಕಂಥ ಮಾತು. ಆದರೆ ಇದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಜಯಪ್ರಕಾಶ್. ನಿತಿನ್ ಗಡ್ಕರಿ ಅವರಿಗೆ RSS ಬೆಂಬಲ ಕೊಡುವುದೇ ಆದಲ್ಲಿ ಯಡಿಯೂರಪ್ಪನವರಂಥ ಜನಪ್ರಿಯ ವೋಟ್ ತರಬಲ್ಲ, ವೋಟ್ ತರ್ತಕ್ಕಂಥ ನಾಯಕನನ್ನು ಬಿಟ್ಟುಕೊಡುವಲ್ಲಿ ಇರುವ ಪುರುಷಾರ್ಥವಾದರೂ ಏನು ಅಂತಕ್ಕಂಥ ಪ್ರಶ್ನೆಗಳು ಹೈಕಮಾಂಡ್ನ ಕೆಲ ನಾಯಕರಿಂದಲೇ ಬರ್ತಾ ಇವೆ. ಹೀಗಾಗಿ ಹೈಕಮಾಂಡ್ನಲ್ಲೂ ಕೂಡ ಕೆಲ ಸಾಫ್ಟ್ ಕಾರ್ನರ್ ಯಡಿಯೂರಪ್ಪನವರ ಬಗ್ಗೆ ಇದ್ದೇ ಇದೆ, ಅವರಿಗೆ ನಾಯಕತ್ವ ಕೊಡಬೇಕು ಅಂತಕ್ಕಂಥದ್ದು. ಆದರೆ ಅಂತಿಮವಾಗಿ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗತ್ತೆ ಜಯಪ್ರಕಾಶ್. ಆ ತೀರ್ಮಾನವನ್ನು ಇವತ್ತಿನ ಒಟ್ಟು ಪ್ರದರ್ಶನ, ಒಟ್ಟಾರೆ ಎಲ್ಲ ನಾಯಕರು ಸೇರಿ ಬಂದು ಯಡಿಯೂರಪ್ಪನವ್ರನ್ನ ಉಳಿಸ್ಕೊಳ್ಳಿ ಅಂತಕ್ಕಂಥ ಒಂದು ಅರ್ಥದ ಮನವಿಯನ್ನು ಮಾಡಿದಾಗ ಹೈಕಮಾಂಡ್ ಇದಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಷನ್ ಕೊಟ್ಟು ಒಂದು ಆಫರನ್ನು ಇಟ್ಟರೆ ಯಡಿಯೂರಪ್ಪನವರ ಮುಂದಿನ ಸ್ಥಾನಮಾನ ಏನು, ಅವರ ರಿಯಾಕ್ಷನ್ ಏನಾಗಿರಲಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಲಿದೆ ಜಯಪ್ರಕಾಶ್. ನೀವು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರಿ, ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಸಂಪುಟಕ್ಕೆ ಯಡಿಯೂರಪ್ಪನವರು ಏನನ್ನೂ ಮಾಡುವುದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಚುನಾವಣೆಗಳು 4 ತಿಂಗಳ ನಂತರ ಚುನಾವಣೆಗಳನ್ನು ಎದುರಿಸಬೇಕಾಗತ್ತೆ. ಒಬ್ಬ ಲಿಂಗಾಯತ ಮುಖ್ಯಮಂತ್ರಿ ಹೆಲ್ಮ್ ಆಫ್ ಅಫೇರ್ಸ್ನಲ್ಲಿದ್ದಾಗ ಆ ಸರ್ಕಾರವನ್ನು ಅಲುಗಾಡಿಸಿದಲ್ಲಿ ಅದರ ಒಂದು ನೆಗೆಟಿವ್ ರಿಯಾಕ್ಷನ್ ತನಗೆ ತಟ್ಟಬಾರದು ಅಂತಕ್ಕಂಥ ತಂತ್ರಗಾರಿಕೆಯು ಯಡಿಯೂರಪ್ಪನವರಿಗೆ ಸ್ಪಷ್ಟವಾಗಿದೆ ಅಂತಕ್ಕಂಥದ್ದು. ಹೀಗಾಗಿ ಜಯಪ್ರಕಾಶ್, ಇನ್ನೊಂದು ಕೆಲವು ಮಾತುಗಳನ್ನು ಕೂಡ ನಾವಿಲ್ಲಿ ಹೇಳಲೇಬೇಕು. ಕೆಲ ಯಡಿಯೂರಪ್ಪನವರ ಯಾವತ್ತಿಗೂ ವಿರೋಧಿ ನಾಯಕರೇನಿದ್ದಾರೆ ಅವರ ಅಂಬೋಣ ಇಷ್ಟೇ, ಕೊನೆಯ ತನಕ ನಾವು ಯಡಿಯೂರಪ್ಪನವ್ರನ್ನ ಉಳಿಸ್ಕೊಳ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಜನರಿಗೆ ತೋರಿಸುವುದಕ್ಕೋಸ್ಕರವೂ ಕೂಡ ನಿಯೋಗದಲ್ಲಿ ಕೆಲ ಮಂತ್ರಿಗಳು ದೆಹಲಿಗೆ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ಇನ್ನೊಂದು ಕಡೆ ಯಡಿಯೂರಪ್ಪನವರನ್ನು ನಂಬಿಕೊಂಡು ಯಾರು ಬೇರೆ ಬೇರೆ ಪಕ್ಷದಿಂದ ಬಂದು ಇಲ್ಲಿ ಮಂತ್ರಿಯಾಗಿದ್ದಾರೆ ಅವರಿಗೆ ಯಡಿಯೂರಪ್ಪನವರ ಪ್ರಾದೇಶಿಕ ಪಕ್ಷದಲ್ಲಿ ಹೋದರೆ ತಮ್ಮ ತಮ್ಮ ಕಾನ್ಸ್ಟಿಟ್ಯೂನ್ಸಿಗಳ ಗತಿ ಏನು ಅಂತಕ್ಕಂಥ ಪ್ರಶ್ನೆಯೂ ಇದೆ. ಹೀಗಾಗಿ ರಾಷ್ಟ್ರೀಯ ಪಕ್ಷಗಳ ಜೊತೆಯೇ ಇರಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಯಡಿಯೂರಪ್ಪನವ್ರನ್ನ ಉಳಿಸ್ಕೊಳ್ಳಿ ಅಂತಕ್ಕಂಥ ಒಂದು ಒತ್ತಡ ಜಗದೀಶ್ ಶೆಟ್ಟರ್ ಮುಖಾಂತರ ಹೈಕಮಾಂಡ್ ಮೇಲೆ ಹಾಕ್ತಕ್ಕಂಥ ಪ್ರಯತ್ನ. ಹೀಗಾಗಿ
ಇದರಲ್ಲಿ ಬೇರೆ 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 ತಂತ್ರಗಾರಿಕೆಗಳಿಗೂ ಖಂಡಿತವಾಗಿಯೂ ಕೂಡ ಇದೆ. ಯಡಿಯೂರಪ್ಪನವ್ರನ್ನ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಕೆಲ ಪ್ರಯತ್ನಗಳು ಕೂಡ ನಡೆದಿವೆ. ಅಂತಿಮವಾಗಿ ಜಯಪ್ರಕಾಶ್, ಹೈಕಮಾಂಡ್ ಯಡಿಯೂರಪ್ಪನವ್ರನ್ನ ಉಳಿಸ್ಕೊಳ್ಳಿಕ್ಕೆ ಯಾವುದಾದ್ರೂ ನಿರ್ದಿಷ್ಟ ಪ್ರಪೋಸಲನ್ನು ಇಡುತ್ತಾ ಅಂತಕ್ಕಂಥದ್ದು. ಅದಾದ ನಂತರವೇ ಪ್ರಾಯಶಃ ಬಾಲ್ ಸ್ಟಾರ್ಟ್ಸ್ ರೋಲಿಂಗ್ ಅಂತಾರಲ್ಲ, ಹಾಗೆ ಯಡಿಯೂರಪ್ಪನವ್ರನ್ನು ಪಕ್ಷದಲ್ಲಿ ಉಳಿತಾರಾ ಇಲ್ವಾ ಅಂತಕ್ಕಂಥದ್ದು ಪ್ರಾಯಶಃ ನಂತರ ನಿರ್ಧಾರವಾಗುತ್ತೆ. ನಾವು ಯಾವತ್ತಿಗೂ ರಾಜಕೀಯದಲ್ಲಿ ಮಾತನ್ನು ಕೇಳಿದ್ದೀವಿ ಜಯಪ್ರಕಾಶ್, ನಿಮಗೂ 3 ವರ್ಷಗಳ ಹಿಂದೆ ದೆಹಲಿಯಲ್ಲಿ ನೆನಪಿರ್ಬೋದು, ನಾವು ದಿನವೂ ಸುಷ್ಮಾ ಸ್ವರಾಜ್ ಮನೆ ಎದುರುಗಡೆ ಕಾಯ್ತಾ ಇದ್ವಿ. ಜನಾರ್ದನ್ ರೆಡ್ಡಿ ಸರ್ಕಾರ ಬೀಳಿಸಿಯೇ ಬೀಳ್ತೇವೆ, ನಾನು ಹೊರಗಡೆ ಹೋಗ್ತೀನಿ ಅಂತಕ್ಕಂಥ ಹೇಳಿಕೆಗಳನ್ನು ದಿನವೂ ನೀಡ್ತಾ ಇದ್ರು. ನಂತರ ಏನಾಯಿತು ಅಂತಕ್ಕಂಥದ್ದು. ಹೀಗಾಗಿ ರಾಜಕೀಯದಲ್ಲಿ ಪ್ರಸಕ್ತ ಹೇಳಿಕೆಗಳಿಗಿಂತ ಯಾವ ರೀತಿಯ ಆಫರ್ಗಳು ಬರ್ತವೆ ಅಂತಕ್ಕಂಥದ್ದು ಮುಖ್ಯ. ಹೀಗಾಗಿ ಹೈಕಮಾಂಡ್ ಏನಾದರೂ ನಿರ್ದಿಷ್ಟ ಆಫರ್ ಇಡುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಜಯಪ್ರಕಾಶ್, ಥ್ಯಾಂಕ್ ಯು ಪ್ರಶಾಂತ್, ಸಾಕಷ್ಟು ಸವಿವರವಾಗಿ ಮಾಹಿತಿಯನ್ನು ಕೊಟ್ಟರಿ. ಒಂದಂತೂ ಬಹಳ ಸ್ಪಷ್ಟ, ಯಡಿಯೂರಪ್ಪನವರು ಈ ಒಂದು ರಾಜಕೀಯ ತಂತ್ರಗಾರಿಕೆಯಲ್ಲಿ ಮುಂದಿದ್ದಾರೆ ಅಂತ ಹೇಳ್ಬೋದು. ಅವರಿಗೆ ಒಂದು ಬೆಂಬಲ ಕೂಡ ಸಿಕ್ಕಿರೋದು ಹೇಗೆ ಅಂತಂದರೆ, ಒಂದು ಕಡೆ ನಿತಿನ್ ಗಡ್ಕರಿ ಅವರ ವಿರುದ್ಧ ಕೂಡ ಒಂದು ಅವ್ಯವಹಾರದ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಇಬ್ಬರು ಕೂಡ ಒಂದೇ ತಕ್ಕಡಿಯಲ್ಲಿ ಇದ್ದ ಹಾಗೆ ಇದೆ. ಅವರಿಗೆ ಅಧಿಕಾರ ಇದೆ, ತಮಗೆ ಯಾಕಿಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಯಡಿಯೂರಪ್ಪ ಬೆಂಬಲಿಗರು ಹಾಕ್ಬೋದು. ಜೊತೆಗೆ ಮತ್ತೊಂದು ಒತ್ತಡ ತಂತ್ರವನ್ನು ಕೂಡ ಹೈಕಮಾಂಡ್ ಮೇಲೆ ಹಾಕ್ಬೋದು. SM ಕೃಷ್ಣ ಅವರು ರಾಜ್ಯ ರಾಜಕಾರಣಕ್ಕೆ ಮರಳ್ತಾ ಇರೋ ಕಾರಣದಿಂದಾಗಿ ಮೊನ್ನೆಯಷ್ಟು ಯಡಿಯೂರಪ್ಪನವರು ಹೇಳಿದರು, ಕೃಷ್ಣ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ, ತಾವಂತೂ ಪ್ರಾದೇಶಿಕ ಪಕ್ಷವನ್ನು ಕಟ್ತಾ ಇದ್ದೇವೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಈ ರೀತಿಯ ಪ್ರೆಷರ್ ಟ್ಯಾಕ್ಟಿಕ್ಸ್ನಲ್ಲಿ ಸದ್ಯದ ಮಟ್ಟಿಗೆ ಯಡಿಯೂರಪ್ಪನವರು ಮುಂದಿದ್ದಾರೆ ಅಂತ ಹೇಳ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಅದು ಯಾವ ಟರ್ನ್ ತಗೊಳುತ್ತೆ ಯಾರಿಗೂ ಹೇಳೋದಕ್ಕೆ ಸಾಧ್ಯವಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇರೋ ಹಾಗೆ ಪಾಲಿಟಿಕ್ಸ್ ಇಸ್ ಎ ಪ್ರೊಸೆಸ್ ಅನ್ನೋ ರೀತಿಯಲ್ಲಿ. ಓಕೆ, ಈಗ ಒಂದು ಬ್ರೇಕ್ ನಂತರ ನ್ಯೂಸ್ ಲಂಚ್ ಮುಂದುವರಿಯುತ್ತೆ.